ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಜಿಲ್ಲಾ ಬಸವ ಸೇನೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ವೇದಿಕೆ ವತಿಯಿಂದ ನಡೆದಾಡುವ ದೇವರು ತ್ರಿವಿಧ ದಾಸೋಹಿಗಳು ಪರಮ ಪೂಜ್ಯರಾದ ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಸ್ವಾಮೀಜಿಗಳ 119ನೇ ಜನ್ಮ ದಿನೋತ್ಸವವನ್ನು ತುಮಕೂರು ವಿಶ್ವವಿದ್ಯಾಲಯದ ಮುಂಭಾಗದಲ್ಲಿ ಆಚರಿಸಲಾಯಿತು. ಜೊತೆಯಲ್ಲಿ ಸಿದ್ದೇಶ್ವರ ಸ್ವಾಮಿ ಮತ್ತು ಪುನೀತ್ ರಾಜ್ಕುಮಾರ್ ಅವರನ್ನು ಸ್ಮರಿಸುತ್ತಾ ಸಿದ್ಧಗಂಗಾ ಮಠದ ಶ್ರೀಗಳಾದ ಶಿವಕುಮಾರ ಸ್ವಾಮೀಜಿಯವರ ಕೊಡುಗೆ ತುಂಬಾ ಅಪಾರವಾದದ್ದು. ಸಾವಿರಾರು ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿದ ಕೀರ್ತಿ ಪೂಜ್ಯರಿಗೆ ಸಲ್ಲುತ್ತದೆ. ಜನ್ಮ ದಿನೋತ್ಸವದಂದು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಯಿತು. ಈ ಸಂದರ್ಭದಲ್ಲಿ ಕನ್ನಡದ ಪ್ರಕಾಶ್ ಮಾದೇವಯ್ಯ ಉಪಸ್ಥಿತರಿದ್ದರು. ಅನ್ನ ದಾಸೋಹವೇ ನನ್ನ ಧರ್ಮ, ಅಕ್ಷರ ದಾಸೋಹವೇ ನನ್ನ ಕರ್ಮ, ಭಕ್ತರ ಸೇವೆಯೇ ನನ್ನ ಜೀವನ ಎಂಬ ತತ್ವಗಳನ್ನು ಅಳವಡಿಸಿಕೊಂಡಿದ್ದಂತಹ ಪರಮ ಪೂಜ್ಯರಾದ ತ್ರಿವಿಧ ದಾಸೋಹಿಗಳಾದ ಶ್ರೀ 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 ಶಿವಕುಮಾರ ಸ್ವಾಮೀಜಿಯವರು ಎಂದೆಂದಿಗೂ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಅಜರಾಮರ. ವರದಿ ಕಲ್ಪತರು ನ್ಯೂಸ್, ತುಮಕೂರು. ನಮಸ್ಕಾರ ಎಲ್ಲರಿಗೂ. ಇವತ್ತು 119ನೇ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಜನ್ಮ ದಿನೋತ್ಸವವನ್ನು ಜಿಲ್ಲಾ ಬಸವ ಸೇನೆ ಅಧ್ಯಕ್ಷರಾದ ಕನ್ನಡ ಪ್ರಕಾಶ್ ಅವರ ನೇತೃತ್ವದಲ್ಲಿ ತುಮಕೂರು ವಿಶ್ವವಿದ್ಯಾನಿಲಯದ ಮುಂಭಾಗದಲ್ಲಿ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಕೂಡ ಅವರ ನೆನಪಿಗೋಸ್ಕರ ಒಂದು ದಾಸೋಹದ ನೆನಪನ್ನು ಇವತ್ತು ಸಾವಿರಾರು ಜನ ಸಿದ್ಧಗಂಗಾಶ್ರೀಗಳ ಭಕ್ತಾದಿಗಳಿಗೆ ದಾಸೋಹದ ವ್ಯವಸ್ಥೆ ಮಾಡಿದ್ದಾರೆ. ಪ್ರತಿಯೊಂದು ಮೊನ್ನೆ ನಡೀತು ಏಪ್ರಿಲ್ 1ನೇ ತಾರೀಕು ರಾಷ್ಟ್ರಪತಿಗಳು ಕೂಡ ಆಗಮಿಸಿದ್ದು. ಅವತ್ತು ಕೂಡ ಎಲ್ಲ ಭಾಗದಲ್ಲಿವೆ ಶಿವಕುಮಾರ ಸ್ವಾಮಿಗಳ ಒಂದು ಜನ್ಮದಿನಾಚರಣೆ ದಾಸೋಹವನ್ನು ಮಾಡ್ತಿದ್ದಾರೆ. ಬಟ್ ಇವ್ರದ್ದು ವಿಶೇಷ ಏನು ಅಂದರೆ ಅದೆಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ಮುಗಿದ ಒಂದು 5ನೇ ತಾರೀಕಿಗೆ ಪ್ರತಿ ವರ್ಷ ಇವತ್ತು 4ನೇ ತಾರೀಕು ಒಂದು ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಶಿವಕುಮಾರ ಸ್ವಾಮೀಜಿಗಳ ಆದರ್ಶಗಳು ಮತ್ತು ಏನು ಅವರು ಹಾಕಿಕೊಟ್ಟಂಥ ದಾಸೋಹ, ಜ್ಞಾನ ದಾಸೋಹ, ವಿದ್ಯೆ ದಾಸೋಹ ಇವೆಲ್ಲವನ್ನು ಈಗ ನಮ್ಮ ತುಮಕೂರು ಒಂದು ಸಿದ್ಧಗಂಗಾ ಮಠದಲ್ಲಿ ಹೋಗಿದ್ದಾರೆ. ಅವರನ್ನು ನಾವು ಜ್ಞಾಪಿಸ್ಕೊಂಡು ಮತ್ತು ಏಪ್ರಿಲ್ 1ನೇ ತಾರೀಕು ದಾಸೋಹ ದಿನ ಅಂತಲೂ ಕೂಡ ನಾವು ರಾಜ್ಯಾದ್ಯಂತ ಎಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ತುಮಕೂರು ನಗರದ ನಿವಾಸಿಗಳು ಎಲ್ಲ ಆಗಮಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ನಿಮ್ಮ ದೂರದರ್ಶನದ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಮತ್ತು ಶಿವಕುಮಾರ ಸ್ವಾಮೀಜಿಗಳು ಅವರಿಗೆ ನಮ್ಮ ಆಶೆ ಏನು ಅಂತಂದರೆ ಎಲ್ಲ ನಮಗೆ ಏನು 12ನೇ ಶತಮಾನದಲ್ಲಿ ಬಸವಣ್ಣವರು ಹಾಕಿಕೊಟ್ಟ ದಾರಿಯ ಮಾರ್ಗದಲ್ಲಿ ಅವರು ಆದರ್ಶಗಳನ್ನು ಪಾಲಿಕೆ ಮಾಡ್ಕೊಂಡು ಬಂದು ಅವರು ಪಾಲಿಸ್ಕೊಂಡು ಅದನ್ನು ಅವರು ಏನಿವತ್ತು ಈ ಕಾವಿದಾರಿಗಳು ಅಂತ ಸ್ವಾಮೀಜಿಗಳಿದ್ದಾರೆ ಅವರಿಗೆಲ್ಲ ಯಾರು ಚಕ್ರಾಧಿಪತಿಯಿಂದ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳು ಇಂಥ ಮಹಾ ಕಾಯಕ ಯೋಗಿಗೆ ಭಾರತ ಸರ್ಕಾರ ಭಾರತ ರತ್ನ ಕೊಡಬೇಕು ಅಂತ ನಾವು ಈ ಒಂದು ನಮ್ಮ ಮನವಿಯನ್ನು ಮಾಡಿಕೊಳ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ನನ್ನ ಮೇಲೆ ಹಾರೈಸಿ ನಾನು ಬಿ ಮಾದೇವಯ್ಯ, ನಾನು ಜಿಲ್ಲಾ ವೀರಶೈವ ವ್ಯವಸ್ಥೆ ಮಾಜಿ ಅಧ್ಯಕ್ಷ. ತುಮಕೂರಿನ ಕಲ್ಪತರು ನಾಡು ನಡೆದಾಡ ದೇವರು ಶ್ರೀ ಶ್ರೀ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಸ್ವಾಮಿ ಜನ್ಮ ದಿನೋತ್ಸವ ಏಪ್ರಿಲ್ 1ನೇ ತಾರೀಕು ಮಾಡಬೇಕಾಗಿತ್ತು. ಈ ರಾಷ್ಟ್ರಪತಿ ಬರೋಂಥ ಕಾರಣಾಂತರ ನಾವು 4ನೇ ತಾರೀಕು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇಲ್ಲಿ ಸಾರ್ವಜನಿಕ ದಾಸೋಹ ಮಾಡಿ ಇಲ್ಲಿ ಪೂಜೆ ಕಾರ್ಯಕ್ರಮವನ್ನು ಇಲ್ಲಿ ಸ್ವಾಮೀಜಿ ಪರಮ ಭಕ್ತರು ಎಲ್ಲರೂ ಸೇರಿ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ. ಅವೆಲ್ಲರಿಗೂ ಸ್ವಾಮೀಜಿ ಪರವಾಗಿ ದೇವರ ಆರೋಗ್ಯ ಅಂತ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕು ಅಂತೇಳಿ ನಾನು ಈ ಚಾನಲ್ ಮುಖಾಂತರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ನಾವು ತುಮಕೂರು ಬಸವ ಸೇನೆ ವತಿಯಿಂದ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ವೇದಿಕೆ ವತಿಯಿಂದ ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ನೆರವೇರಿಸ್ಕೊತಾ ಇದ್ದೀವಿ. ಪ್ರತಿ ವರ್ಷ ನಾವು ಇದೇ ರೀತಿ ಮಾಡ್ಕೊಂಬರ್ತಾ ಇದ್ದೀವಿ. ದಾಸೋಹನ ಮೊನ್ನೆ ಮಾಡೋ ಕಾರಣ ಅಂತಂದರೆ ದುರ್ಬಲದಿಂದ ನಾವು ಕಾರ್ಯಕ್ರಮ ಮಾಡೋಕ್ಕಾಗಲಿಲ್ಲ. ಇವತ್ತು ಎಲ್ಲರೂ ಸೇರಿ ಕಾರ್ಯಕ್ರಮ ಮಾಡ್ತಾಯಿದ್ವಿ. ಇದೆಲ್ಲ ಯಶಸ್ವಿಯಾಗಿ ಒಳ್ಳೆಯದಾಗಿ ಎಲ್ಲ ಸಾಕಾಗಿದೆ ಅಂತ ಎಲ್ಲ ಪ್ರಾರಂಭಗಳು ಏನು ದಾಸೋಹಕ್ಕೆ ಎಲ್ಲ ಕೈ ತೋರಿಸಿದ್ರು ಎಲ್ಲರಿಗೂ ದೇವ ಆರೋಗ್ಯ ಕೊಡಲಿ ಅಂತೇಳಿ ಕಾರ್ಯಕ್ರಮಕ್ಕೆ ಹೇಳಕ್ಕೆ ಪುನೀತ್ ರಾಜ್ಕುಮಾರ್ ಸಹ ನಾವು ಈ ಸ್ವಾಮೀಜಿ ಬರ್ತ್ಡೇ ದಿವಸನೇ ಅವರು ಆಮೇಲೆ ನಮ್ಮ ಸಿದ್ದೇಶ್ವರ ಸ್ವಾಮಿ ನಾವು ಅವತ್ತೇ ಮಾಡ್ತೀವಿ ಸ್ವಾಮಿಗಳ್ದು. ಈ 3 ಜನದ್ದು ನಾವು ಪ್ರತಿ ವರ್ಷವೂ ಮಾಡ್ಕೊಂಬರ್ತಾ ಇದ್ದೀವಿ. ಯಾಕೆಂದರೆ ಆ ಒಪ್ಪು ಒಂದೊಂದು ದಿವಸ ಮಾಡೋಕ್ಕಿಂತ 3 ಜನ ಸೇಸ್ ಮಾಡಿದ್ರೆ ಪರಮ ಅವು ಎಲ್ಲ ನೋಡಿದ್ರೆ ಅವು ಮಾಡಿದಂಥ ದಾನ ಧರ್ಮ ಆಗಿರ್ಬೋದು, ಒಂದು ಮಕ್ಕಳಿಗೆ ಎಜುಕೇಷನ್ ಕೊಟ್ಟೋಗಿರ್ಬೋದು, ಅವು ದಾಸೋಹ ಮಾಡೋದಾಗಿರ್ಬೋದು, ಅವು ನೆನಪಿನಲ್ಲಿ ನಾವು ಮಾಡೋದು ಇದೇನು ಕಡಿಮೆನೇ. ನಾವು ಏನಿದಂತ ಎಲ್ಲ ಸಣ್ಣದೊಂದು ಹಳಿ ಸೇವೆ ಅಂತ ಇದ್ದು ಎಲ್ಲರೂ ಸೇವೆ ಮಾಡ್ತಾಯಿದ್ದೀವಿ. ಅವ್ರ ಆಶೀರ್ವಾದದಿಂದ ನಾವೆಲ್ಲ ಕಾರ್ಯಕ್ರಮವನ್ನು ಇದೇ ಥರ ನಾವು ಸಣ್ಣದ ಮಾತ್ರ ಮಾಡ್ತಾಯಿದ್ದೀವಿ.